ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಉಷಾ ಟೈಲರಿಂಗ್ ಸರ್ಟಿಫಿಕೇಟ್ ಈ ಒಂದು ಸರ್ಟಿಫಿಕೇಟ್ನ ಯಾವ ರೀತಿ ಮಾಡಿಸ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಕೇವಲ ಒಂದೇ ದಿನದಲ್ಲಿ ನೀವು ಡಾಕ್ಯುಮೆಂಟ್ಸ್ನ ಕಳಿಸೋ ಮುಖಾಂತರ ನಿಮ್ಮ ಸರ್ಟಿಫಿಕೇಟ್ನ ನೀವು ತರಿಸ್ಕೋಬಹುದು. ನಾವು ಇಲ್ಲಿ ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆದ ನಂತರ ನಿಮ್ಮ ವಾಟ್ಸಪ್ಗೆ ಈ ಕಡೆಯಿಂದ ನಾವು ಈ ಒಂದು ಸರ್ಟಿಫಿಕೇಟ್ನ PDF ಅಲ್ಲಿ ಕಳಿಸ್ಕೊಡ್ತೀವಿ. ನೀವು ಅಲ್ಲಿ ಪ್ರಿಂಟ್ ತಗೋಬಹುದು. ಇಲ್ಲಿ ನೀವು ನೋಡ್ಬೋದು ನಮ್ಮ ವಾಟ್ಸಪ್ ಗ್ರೂಪ್ನ ಅದಕ್ಕಾಗಿ ಒಂದನ್ನು ತೆರೆದಿಟ್ಟಿದ್ದೀವಿ. ತುಂಬ ಜನರುಗಳು ಆಲ್ರೆಡಿ ಈ ಒಂದು ಟೈಲರಿಂಗ್ ತರಬೇತಿ ಪ್ರಮಾಣ ಪತ್ರನ ಪಡ್ಕೊಂಡಿದ್ದೀರಿ. ಅದನ್ನು ನಾನಿಲ್ಲಿ ನಿಮಗೆ ರೆಸಿಪ್ಟ್ ಸಮೇತವಾಗಿ ಕೂಡ ನಾವು ಕಳಿಸ್ಕೊಡ್ತೀವಿ. ಈ ರೀತಿ ಇರುತ್ತೆ ಫಾರ್ಮೆಟು, ಅಂದರೆ ಈ ಸರ್ಟಿಫಿಕೇಟ್ ಈ ರೀತಿ ಇರುತ್ತೆ. ನೀವು ಇದನ್ನು PDF ಅಲ್ಲಿ ನಾವು ಕಳಿಸ್ಕೊಟ್ಟಿದ ನಂತರ ನೀವು ಅದನ್ನು ಪ್ರಿಂಟ್ ತಗೋಬೋದು. ಹಾಗೆಯೇ ಮುಂದಿನ ಭಾಗದಲ್ಲಿ ನಾನು ಯಾವ ರೀತಿ ಈ ಒಂದು ಅಪ್ಲಿಕೇಶನ್ನ ನಾವು ಫಿಲಪ್ ಮಾಡ್ತೀವಿ ಈ ಒಂದು CSC ಕೇಂದ್ರಗಳಲ್ಲಿ ಅಂತ ಹೇಳಿ ನಿಮಗೆ ಅದನ್ನು ಕೂಡ ಲೈವ್ ಆಗಿ ತಿಳಿಸ್ಕೊಡ್ತೀನಿ. ತುಂಬ ಜನರಿಗೆ ಡೌಟ್ಸ್ ಇದೆ. ಇದನ್ನು ಆನ್ಲೈನಲ್ಲಿ ಏನಾದರೂ ಎಡಿಟ್ ಮಾಡಿ ಈ ಒಂದು ಸರ್ಟಿಫಿಕೇಟ್ನ ನಮಗೆ ಕಳಿಸ್ಬೋದು ಅನ್ನೋದು ಡೌಟ್ ಇರುತ್ತೆ. ಅದನ್ನು ನಾನು ನೀವೇ ಸ್ವತಃ ಒಂದು ಆ್ಯಪ್ ಕೊಡ್ತೀವಿ. ಆ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಸರ್ಟಿಫಿಕೇಟ್ ಒರಿಜಿನಲ್ಲ ಅಲ್ವಾ ಅಂತ ನೀವೇ ಕೂಡ ಖುದ್ದಾಗಿ ಚೆಕ್ನು ಕೂಡ ಮಾಡ್ಕೋಬೋದು. ಅದನ್ನು ಮುಂದಿನ ಭಾಗದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಫಸ್ಟ್ ಟೈಮ್ ಏನಾದರೂ ನೀವು ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಸ್ನೇಹಿತರೆ, CSC ಲಾಗಿನ್ ಆದ ನಂತರ CSC ಲಾಗಿನ್ ಅಂದರೆ ನಿಮ್ಮ ಅಕ್ಕಪಕ್ಕದ ಸೈಬರ್ ಸೆಂಟರ್ಗಳಲ್ಲೂ ಕೆಲವರಲ್ಲಿ ಇರುತ್ತೆ. ಅವ್ರ ಹತ್ರನೂ ಕೂಡ ನೀವು ಮಾಡಿಸ್ಕೋಬೋದು. ನಮ್ಮ ಹತ್ರನೇ ಮಾಡಿಸ್ಕೋಬೇಕು ಅಂತೇನಿಲ್ಲ. ಹಾಗೆಯೇ ಅಲ್ಲೆಲ್ಲೂ ಕಾಂಟ್ಯಾಕ್ಟ್ ಸಿಗ್ನಿಲ್ಲ ಅಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಸ್ನೇಹಿತರೆ ಸರ್ಚ್ ಬಾರ್ಗೆ ಬಂದು ಸ್ವಿಂಗ್ ಆ್ಯಂಡ್ ಟೈಲರಿಂಗ್ ಅಂತ ಸರ್ಚ್ ಮಾಡಿದ್ರೆ ನಮಗೆ ಈ ರೀತಿಯಾದಂಥ ಫಾರ್ಮೆಟ್ ಓಪನ್ ಆಗ್ತದೆ. ಈ ಒಂದು ಫಾರಮ್ನ ಕಂಪ್ಲೀಟಾಗಿ ಫಿಲ್ ಮಾಡಬೇಕಾಗ್ತದೆ. ಪ್ರತಿಯೊಂದು ಸ್ಟೆಪ್ನು ಕೂಡ ಫಿಲ್ ಮಾಡಿ ನಿಮಗೆ ಲೈವ್ ಆಗಿ ಕೂಡ ತಿಳಿಸ್ಕೊಡ್ತೀನಿ. ಈ ಎಕ್ಸಾಮ್ ಕೂಡ ಯಾವ ರೀತಿ ಆಗುತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಮೊದಲಿಗೆ ಮೇಲ್ಗಡೆ ಸ್ನೇಹಿತರೆ ಸಲ್ಯೂಟೇಷನ್ ಅಂತ ಬರುತ್ತೆ. ಅಲ್ಲಿ ಬಂದು ಮಿಸ್ಟರ್ ಅಂದರೆ ಈಗ ನಮ್ಮದು ಅದು ಯಾರು ಅಪ್ಲೈ ಮಾಡ್ತಾಯಿದ್ದೀವಿ ಅವ್ರದ್ದು ಹಾಕಬೇಕು ಅಲ್ಲಿ. ನಂತರ ಸ್ಟೇಟ್ ಕೇಳುತ್ತೆ. VLE ಸ್ಟೇಟು ವಿಲೇಜ್ ಲೆವೆಲ್ ಎಂಟರ್ಪ್ರೈನರ್ ಅಂತ. VLE ಅಂದರೆ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. VLE ಡಿಸ್ಟಿಕ್ಕು ಈಗ ನಮ್ಮ ಡಿಸ್ಟಿಕ್ಕು ನಾನು VLE ಆಗಿರೋದ್ರಿಂದ ಮೈಸೂರು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ತದನಂತರ ಇಲ್ಲಿ ಫುಲ್ ನೇಮ್, ಇಲ್ಲಿ ಯಾರ್ದು ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡ್ತಾಯಿದ್ದೀವಿ ಅವರು ಆಧಾರ್ ಕಾರ್ಡ್ನಲ್ಲಿರುವಂತೆ ಅವರ ಹೆಸರನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ. ತದನಂತರ ಕೆಳಗಡೆ ಬಂದು ಫೋನ್ ನಂಬರ್ ಅಂತ ಕೇಳುತ್ತೆ. ಇಲ್ಲಿ ಫೋನ್ ನಂಬರ್ನ ಹಾಕಬೇಕಾಗ್ತದೆ. ನಂತರ ಕೆಳಗಡೆ ಬಂದು ಇಮೇಲ್ ID ಅಂತ ಕೇಳುತ್ತೆ. ಆ ಎರಡು ಕಾಲಮ್ಗೂ ಕೂಡ Gmail ID ನ ಹಾಕಬೇಕು. ನಂತರ ಜೆಂಡರ್ ಅಂತ ಕೇಳುತ್ತೆ. ಇಲ್ಲಿ ಮೇಲು ಫಿಮೇಲು ಟ್ರಾನ್ಸ್ಜೆಂಡರ್ ಅಂತ ಇದೆ. ನಿಮ್ದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋತೀವಿ ಇಲ್ಲಿ. ತದನಂತರ ಇಲ್ಲಿ ಡೇಟ್ ಆಫ್ ಬರ್ತ್ನ ಹಾಕಬೇಕು. ನಂತರ ಕೆಳಗಡೆ ಬಂದು ಗಾರ್ಡಿನಿಯನ್, ಮದುವೆ ಆಗಿದ್ದರೆ ಗಂಡನ ಹೆಸರು ಹಾಕಬೇಕು. ಮದುವೆ ಆಗಿಲ್ಲ ಅಂದರೆ ಅಲ್ಲಿ ತಂದೆ ಹೆಸರನ್ನ ಹಾಕಬೇಕಾಗ್ತದೆ. ನಂತರ ಸ್ಟೇಟ್ ಅಂತ ಕೇಳುತ್ತೆ. ಇಲ್ಲಿ ಯಾರು ಸರ್ಟಿಫಿಕೇಟ್ ಕಳಿಸಿರ್ತೀರಿ ಅವರ ಸ್ಟೇಟು, ಇಡೀ ಇಂಡಿಯಾಕ್ಕೆ ಕೂಡ ಮಾಡ್ಬೋದು. ತದನಂತರ ನಾನು ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಈ ರೀತಿ ನಿಮ್ಮ ಜಿಲ್ಲೆ ಯಾವುದು ಅಂತ ಕೇಳುತ್ತೆ. ಇಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಕೂಡ ಮಾಡ್ಬೋದು. ಈಗ ಸಪೋಸ್ ನಾನು ಬಳ್ಳಾರಿಗೆ ಒಂದು ಅಪ್ಲೈ ಮಾಡಿ ತೋರಿಸ್ಕೊಡ್ತೀನಿಲ್ಲ ಇವಾಗ. ತದನಂತರ ಬ್ಲಾಕ್ ಅಂತ ಬರುತ್ತೆ. ಬ್ಲಾಕ್ ಅಂದರೆ ನಿಮ್ಮ ತಾಲೂಕು, ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕು. ನಂತರ ವಿಲೇಜು, ನಿಮ್ಮ ವಿಲೇಜ್ ಯಾವುದು ಅಂತ ಹಾಕಬೇಕು. ಅಷ್ಟನ್ನೇ ಹಾಕೋಕ್ಕಾಗೋದು. ನೆಕ್ಸ್ಟು ನಿಮ್ಮ ಪಿನ್ ಕೋಡ್ನ ಹಾಕಬೇಕು. ನಂತರ ಅಡ್ರೆಸ್ ಅಂತ ಬರುತ್ತೆ. ಇಲ್ಲಿ ಸಂಪೂರ್ಣ ನಿಮ್ಮ ಅಡ್ರೆಸ್ಸನ್ನು ಫಿಲ್ ಮಾಡಬೇಕಾಗ್ತದೆ. ವಿಲೇಜು, ಪೋಸ್ಟು, ತಾಲೂಕು, ಡಿಸ್ಟಿಕ್ಕು ಅಷ್ಟನ್ನು ಫಿಲಪ್ ಮಾಡಿದ ನಂತರ ಕೆಳಗಡೆ ಬಂದು ಫಿಸಿಕಲಿ ಡಿಸಬಿಲಿಟಿ ಅಂತ ಕೇಳುತ್ತೆ. ಎಸ್ ಇದ್ದರೆ ಎಸ್, ನೋ ಇದ್ದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ನೀವೇನು ಓದಿದ್ದೀರಾ, ಬಿಲೋ 5th 5ನೇ ಕ್ಲಾಸ್ ಒಳಗೂ ಕೂಡ ನಡೆಯುತ್ತೆ. ಹಾಗೆಯೇ ಎನಿ ಡಿಗ್ರಿ ತನಕನೂ ಕೂಡ ಈ ಒಂದು ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡ್ಬೋದು. ಈಗ ನಾನು ಒಂದು ಗ್ರ್ಯಾಜುಯೇಟ್ಗೆ ಕೂಡ ಅಪ್ಲೈ ಮಾಡ್ತಾಯಿದ್ದೀನಿ. ನಂತರ ಕೆಳಗಡೆ ಬಂದು ನಿಮ್ಮ ಲ್ಯಾಂಗ್ವೇಜು ಯಾವುದು ಅಂತ ಕೇಳುತ್ತೆ. ನಾನಿಲ್ಲಿ ಕನ್ನಡ ಅಥವಾ ಇಂಗ್ಲೀಷು ನಿಮ್ದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಈ ರೀತಿ ಸಬ್ಮಿಟ್ ಆದ ನಂತರ ನೆಕ್ಸ್ಟ್ ಪೇಮೆಂಟ್ ಪೇಜ್ಗೆ ಹೋಗುತ್ತೆ. ಇಲ್ಲಿ ನಮ್ಮ CSC ವ್ಯಾಲೆಟಲ್ಲಿ ನಾವು ಮೊದಲೇ ಕೂಡ ಹಣ ಹಾಕೊಂಡಿರ್ತೀವಿ. ಅದು ಆಟೋಮೆಟಿಕ್ಕಾಗಿ ಡೆಬಿಟ್ ಆಗುತ್ತೆ. ಈ ರೀತಿಯಾದಂಥ ರೆಸಿಪ್ಟ್ ಕೂಡ ಒಂದು ಜನ್ರೇಟ್ ಆಗುತ್ತೆ. ಈ ರೆಸಿಪ್ಟ್ನು ಕೂಡ ನಿಮಗೆ ಕಳಿಸ್ಕೊಡ್ತೀವಿ. ಜೊತೆಗೆ ನಮ್ಮ ಸೆಂಟರ್ನಲ್ಲಿ ಇಲ್ಲಿ ತನಕ ಕರ್ನಾಟಕದ ಎಷ್ಟು ಜನರುಗಳಿಗೂ ಮಾಡಿಕೊಟ್ಟಿದ್ವಿ ಅನ್ನೋದು ಸಮ್ಮರಿನೂ ಕೂಡ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು ಸ್ವಿಂಗ್ ಆ್ಯಂಡ್ ಟೈಲರಿಂಗ್ ರಿಜಿಸ್ಟ್ರೇಷನ್ ಲಿಸ್ಟ್ ಅಂತ ಇದೆ ನೋಡಿ. ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಒಂದು ಪೇಜಲ್ಲಿ 10 ಮೆಂಬರ್ಸ್ ಬರ್ತಾರೆ. ಅದೇ ರೀತಿ ನಾವು 29 ಪೇಜ್ನ ಮಾಡಿದ್ದೀವಿ. ಅಂದರೆ 290 ಜನಕ್ಕೆ ಈ ಒಂದು ಸರ್ಟಿಫಿಕೇಟ್ನ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಮಾಡಿ ಸರ್ಟಿಫಿಕೇಟ್ ಜನ್ರೇಟ್ ಮಾಡೋ ಕೂಡ ಕೊಟ್ಟಿದ್ದೀವಿ. ನೀವು ಈ ಲೀಸ್ಟಲ್ಲಿ ನಿಮ್ಮ ಸಮ್ಮರಿ ಒಂದು ಸರಿ ರಿಜಿಸ್ಟರ್ ಆಯಿತು ಅಂದರೆ ನೀವು ಸರ್ಟಿಫಿಕೇಟ್ ಕಳ್ಕೊಂಡ್ರು ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಯಾವುದೇ ವರ್ಷಲಾದರೂ ಸರ್ಟಿಫಿಕೇಟ್ನ ಮತ್ತೆ ಕೂಡ ಡೌನ್ಲೋಡ್ ಮಾಡಿ ಕೊಡ್ತೀವಿ. ಈ ಒಂದು ಸರ್ಟಿಫಿಕೇಟ್ CSC ಸೆಂಟರ್ ಕಡೆಯಿಂದ ಆಗ್ತಾ ಇರೋದ್ರಿಂದ ಇದು ಅಷ್ಟೇ ವ್ಯಾಲಿಡ್ ಇರುತ್ತೆ. ನೀವು ಯಾರೂ ಆತಂಕ ಪಡೋ ಅಗತ್ಯ ಇಲ್ಲ. ನಂತರ ಸ್ನೇಹಿತರೆ ನಿಮಗೆ ರಿಜಿಸ್ಟರ್ ಆದ ನಂತರ ನಿಮಗೆ ಒಂದು ಮೆಸೇಜ್ ಕೂಡ ಬಂದಿರುತ್ತೆ. ಅಲ್ಲಿ ಲಿಂಕ್ ಕೂಡ ಇರುತ್ತೆ. ಆ ಲಿಂಕ್ನು ಕ್ಲಿಕ್ ಮಾಡು ಕೂಡ ಈ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೋದು. ನೇರವಾಗಿ ಗೂಗಲ್ ಪ್ಲೇ ಸ್ಟೋರ್ಗೆ ಬಂದರೂ ಕೂಡ ಸಿಗುತ್ತೆ. ಉಷಾ ಸಿಲೈ ಅಂತ ಹೇಳಿ ಟೈಪ್ ಮಾಡಿ ಈ ರೀತಿಯಾದಂಥ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಸರ್ಟಿಫಿಕೇಟು ಜೆನ್ಯೂನ ಅಲ್ವಾ ಅಂತ ಕೂಡ ಇದೇ ಒಂದು ಆ್ಯಪ್ನಲ್ಲಿ ಕೂಡ ಚೆಕ್ ಮಾಡ್ಕೋಬೋದು. ನಾನಿವಾಗ ಎಕ್ಸಾಮ್ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ರೀತಿ ಲಾಗಿನ್ ಮಾಡ್ಕೋಬೇಕು. ನಂತರ ಮುಂದುವರಿಸಿ ಅಂತ ಕ್ಲಿಕ್ ಮಾಡಿ ಲಾಗಿನ್ ಮಾಡಿರ್ತಕ್ಕಂಥ ಹೆಸರು, ಫೋನ್ ನಂಬರ್ನ ಹಾಕಿ ನೆಕ್ಸ್ಟ್ ಅಂತ ಮಾಡ್ತು ಅಂದರೆ ಈ ರೀತಿ ಪೇಜ್ ಓಪನ್ ಆಗ್ತದೆ. ಈ ಒಂದು ಪೇಜ್ನಲ್ಲಿ ಟೈಲರಿಂಗ್ಗೆ ಸಂಬಂಧಿಸಿದಂತೆ ಮೆನ್ಸು, ವುಮೆನ್ಸು, ಕಿಡ್ಸು ಎಲ್ಲರೂ ಕೂಡ ಬಟ್ಟೆ ಹೊಲಿಯೋದ್ರ ಬಗ್ಗೆ ಮಾಹಿತಿ ಇದೆ. ಯಾವ್ಯಾವ ಡಿಸೈನ್ಗೆ ಏನೇನು ನೀವು ಮೆಜರ್ಮೆಂಟ್ನ ತಗೋಬೇಕು. ಸಪೋಸ್ ಈಗ ಮೇನ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಶರ್ಟು, ಕುರ್ತಾ ಈ ರೀತಿ ಯಾವ್ಯಾವ ಮೆಜರ್ಮೆಂಟು. ಈಗ ವುಮೆನ್ಸ್ ಆಯಿತು ಅಂದರೆ ಅವ್ರಿಗೆ ಯಾವ ಥರ ಡ್ರೆಸ್ಗಳು ಬರುತ್ತೆ, ಅದಕ್ಕೆ ಮೆಜರ್ಮೆಂಟ್ ಯಾವ ರೀತಿ ತಗೋಬೇಕು,
ಈಗ ಸಪೋಸು ಪಾಟಿಯಾಲ ಸಲ್ವಾರ ಅಂತ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಸ್ಟಿಚ್ ಬಗ್ಗೆ ಮಾಹಿತಿ ಬೇಕಿತ್ತು ಅಂದರೆ ಏನೇನು ಮೆಜರ್ಮೆಂಟ್ ತಗೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಗೈಡ್ನೆನ್ಸ್ನ ತಿಳ್ಕೊಂಡು ನೀವು ಈ ಒಂದು ಟೈಲರಿಂಗ್ನು ಕೂಡ ಮಾಡ್ಬೋದು. ಯಾರೆಲ್ಲ ಸ್ಟಾರ್ಟಿಂಗಿಂದ ಟೈಲರಿಂಗ್ ಬಿಗಿನರ್ಸ್ ಇರ್ತಾರೆ ಅಂಥವ್ರಿಗೆ ಈ ಒಂದು ಆ್ಯಪ್ ತುಂಬಾ ಅನುಕೂಲ ಆಗುತ್ತೆ. ಇಲ್ಲಿ ಡ್ರಾಫ್ಟಿಂಗ್ ಸಮೇತವಾಗಿ ಯಾವ್ಯಾವನ್ನ ಎಲ್ಲೆಲ್ಲಿ ಕಟ್ ಮಾಡಬೇಕು ಅನ್ನೋದು ಎಷ್ಟೆಷ್ಟು ಅಳತೆ ತಗೋಬೇಕು ಅನ್ನೋದು ಸಂಪೂರ್ಣ ಮಾಹಿತಿ ನಿಮಗೆ ಈ ಒಂದು ಇದರಲ್ಲಿ ಆ್ಯಪಲ್ಲಿ ಕೂಡ ಸಿಗುತ್ತೆ. ಈಗ ಸ್ನೇಹಿತರೆ ಇಲ್ಲಿ 3 ಡಾಟ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಬಂದು ನಿಮಗೆ ಕನ್ನಡ ಲ್ಯಾಂಗ್ವೇಜ್ ಬೇಕಿದ್ರೆ ಕನ್ನಡ ಲ್ಯಾಂಗ್ವೇಜ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ನಾನೀಗ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನಂತರ ನೀವು ಲಾಗಿನ್ ಆಗಬೇಕು ಅಂದರೆ ಮೇಲ್ಗಡೆ ರೈಟ್ ಸೈಡಲ್ಲಿ ಮೇಲ್ಗಡೆ ಇದೆ ನೋಡಿ A+ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಯಾರ್ದು ರಿಜಿಸ್ಟ್ರೇಷನ್ ಮಾಡೋಕೆ ಕೊಟ್ಟಿದ್ದೀರಿ ಅವರ ಜಿಮೇಲ್ ಐಡಿನ ಹಾಕಿ ಇಲ್ಲಿ ನಾವೊಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಜಿಮೇಲ್ ಐಡಿ ಹಾಕಿ ನೆಕ್ಸ್ಟ್ ಅಂತ ಮಾಡ್ತಾಯಿದ್ದೀನಿ. ನಂತರ ನಿಮ್ಮ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು 4 ಡಿಜಿಟ್ OTP ಬರುತ್ತೆ. ಆ OTPನ ನೀವು ನಮಗೆ ಹೇಳಬೇಕಾಗ್ತದೆ. ಅದನ್ನು ಹಾಕಿ ಇಲ್ಲಿ ನೆಕ್ಸ್ಟ್ ಅಂತ ಮಾಡಿದ್ರೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ತಿರ್ಗಾ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ ಅಂತ ಬರುತ್ತೆ 2 ಕಾಲಮ್ಗೂ ಕೂಡ. ಇಲ್ಲಿ ಕನ್ಫರ್ಮ್ ಪಾಸ್ವರ್ಡು ಮತ್ತು ಸೆಟ್ ಪಾಸ್ವರ್ಡ್ ಅಂತ 2 ಬರುತ್ತೆ. 2ಕ್ಕೂ ಕೂಡ ಒಂದೇ ರೀತಿ ಇರ್ತಕ್ಕಂಥ ಪಾಸ್ವರ್ಡ್ನ ಹಾಕಿ ನಾವು ಸಬ್ಮಿಟ್ ಮಾಡಿದ್ರೆ ನಿಮ್ಮ ಅಕೌಂಟು ಸಕ್ಸಸ್ಫುಲ್ಲಾಗಿ ಕ್ರಿಯೇಟ್ ಆಗುತ್ತೆ. ಈಗ ಎಕ್ಸಾಮ್ನ ನೀವು ಅಟೆಂಡ್ನ ಮಾಡ್ಬೋದು. ಈಗ ಇಲ್ಲಿ ಲಾಗಿನ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ಮತ್ತೆ ಕೂಡ ಮೇನಿಂದ ಲಾಗಿನ್ ಆಗುತ್ತೆ. ಮೇನ್ ಪೇಜ್ಗೆ ಬರುತ್ತೆ. ಇಲ್ಲಿ ನಿಮ್ಮ ಜಿಮೇಲ್ ಐಡಿನ ಕೊಟ್ಟು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡ್ನ ಹಾಕಿ ಮತ್ತೆ ಕೂಡ ನಾನು ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ನಂತರ ನಿಮಗೆ ಯಶಸ್ವಿಯಾಗಿ ಲಾಗಿನ್ ಆಗುತ್ತೆ. ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲೆಟ್ ಸ್ಟಾರ್ಟ್ ಅಸೆಸ್ಮೆಂಟ್ ಅಗೇನ್ ಅಂತ ಬರುತ್ತೆ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿ ನಿಮಗೆ ರಿಸ್ಟ್ರಿಕ್ಷನ್ ಕೊಟ್ಟಿದ್ದಾರೆ ಮೇಲ್ಗಡೆ, ಎಲ್ಲ ಓದ್ಕೊಳ್ಳಿ. ಕನ್ನಡದಲ್ಲಿ ಎಕ್ಸಾಮ್ 12 ಲ್ಯಾಂಗ್ವೇಜಲ್ಲಿ ಬರಿಬೋದು. ನಿಮಗೆ 2.5 ಗಂಟೆ ಟೈಮ್ ಇರುತ್ತೆ. 17 ಮಾರ್ಕ್ಸ್ ತೆಗೆದ್ರೆ ನೀವು ಪಾಸ್ ಆಗ್ತೀರಾ. ಇಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ನ ಕ್ಲಿಕ್ ಮಾಡಿ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಎಕ್ಸಾಮು ಸ್ಟಾರ್ಟ್ ಆಗಿಬಿಡುತ್ತೆ. ಇಲ್ಲಿ ಮೇಲ್ಗಡೆ ರಿಮೈನಿಂಗ್ ಅಂತ ಇದೆ ನೋಡಿ, ಸೆಕೆಂಡ್ಸು ಮೈನಸ್ ಆಗ್ತಾಯಿದೆ. 72 ಸೆಕೆಂಡ್ ಕೊಟ್ಟಿರ್ತಾರೆ ಒಂದು ಕ್ವಶನ್ಗೆ ಅಟೆಂಡ್ ಮಾಡಲಿಕ್ಕೆ. ನಿಮಗೆ ಮೈನಸ್ ಆಗೋದ್ರೊಳಗೆ ನೀವು ಮಾಡಬೇಕು. ಈ 4ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ 50 ಕ್ವಶನ್ಗಳಿಗೆ ಎಕ್ಸಾಮ್ ಇರುತ್ತೆ. ನೀವು ಅರ್ಲಿಯರ್ ಆಗಬೇಕಾದ್ರೂ ನಿಮಗೆ ಆನ್ಸರ್ ಗೊತ್ತಿದ್ದರೆ ಬೇಗ 72 ಸೆಕೆಂಡ್ ಒಳಗೆ ಕೂಡ ನೀವು ನೆಕ್ಸ್ಟ್ ಅಂತ ಮಾಡ್ಬೋದು. ಈ ರೀತಿ ನೀವು ಯಾವುದೋ 4 ಆಪ್ಷನಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಮಾಡ್ಕೊಂಡು ಹೋಗಬೇಕಾಗ್ತದೆ. ಇದೇ ರೀತಿ ನೀವು 50 ಕ್ವಶನ್ಗಳಿರುತ್ತೆ, 50ಕ್ಕೂ ಕೂಡ ನೀವು ಅಟೆಂಡ್ ಮಾಡಬೇಕಾಗತ್ತೆ. ಇದು ಟೈಮಿಂಗ್ಸ್ ಇಲ್ಲ, ನೀವು ಫಾಸ್ಟಾಗಿ ಬೇಕಾದ್ರೂ ಮಾಡ್ಬೋದು. ಅಂದರೆ ಮಿನಿಮಮ್ಮು 72 ಸೆಕೆಂಡ್ ಒಳಗೆ ನೀವು ಮಾಡಬೇಕಾಗತ್ತೆ. ಇಲ್ಲಾಂದರೆ ಆ ಕ್ವಶನು ಪಾಸ್ ಆಗ್ಬಿಡುತ್ತೆ. ಅಂದರೆ ನೆಕ್ಸ್ಟ್ ಕ್ವಶನ್ಗೆ ಆಟೋಮೆಟಿಕ್ಕಾಗಿ 72 ಸೆಕೆಂಡ್ ಆದಮೇಲೆ ಜಂಪ್ ಆಗಿಬಿಡುತ್ತೆ. ಈ ರೀತಿ ನೀವು ನಿಮ್ಮ ಕ್ವಶನ್ಗಳಿಗೆ ಆನ್ಸರ್ ಮಾಡಬೇಕಾಗ್ತದೆ. ಇದನ್ನು ನಾವೇ ಮಾಡಿಕೊಡ್ತೀವಿ. ತದನಂತರ ಸ್ನೇಹಿತರೆ ನೆಕ್ಸ್ಟ್ ಪೇಜಲ್ಲಿ 50 ಕ್ವಶನ್ ಕಂಪ್ಲೀಟ್ ಆದ ನಂತರ ನೀವು ಈ ರೀತಿ ಸಬ್ಮಿಟ್ ಅಂತ ಮಾಡ್ತು ಅಂದರೆ ನಿಮ್ಮ ಸರ್ಟಿಫಿಕೇಟು ನೀವೇನಾದರೂ ಪಾಸ್ ಆಗಿದ್ರೆ ಈ ರೀತಿ ಬರುತ್ತೆ. ಯು ಹ್ಯಾವ್ ಎ ಸ್ಕೋರ್ಡ್ 25 ಮಾರ್ಕ್ಸ್ ಅಂತ, 25 ಮಾರ್ಕ್ಸ್ ತೆಗೆದಿದ್ದೀರಾ 50 ಕ್ವಶನ್ಗೆ ಅಂತ. ಈ ರೀತಿ ಆದರೆ ನಿಮ್ಮ ಸರ್ಟಿಫಿಕೇಟ್ ಜನ್ರೇಟ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಇರುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒರಿಜಿನಲ್ ಉಷಾ ಸಿಲೈ ಸರ್ಟಿಫಿಕೇಟು, ಇದಕ್ಕೆ ಯಾವುದೇ ಡೇಟ್ ಲಿಮಿಟು ಅಥವಾ ವ್ಯಾಲಿಡೇಟ್ ಏನೂ ಇರೋಲ್ಲ, ಲೈಫ್ ಟೈಮ್ ಇರುತ್ತೆ. ಈ ಸರ್ಟಿಫಿಕೇಟ್ ನಿಮಗೆ ಡೌನ್ಲೋಡ್ ಆಗುತ್ತೆ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಲ್ಯಾಮಿನೇಷನ್ ಮಾಡಿಕೊಂಡು ಶಾಶ್ವತವಾಗಿ ಇಟ್ಕೋಬೋದು. ಈ ರೀತಿಯಾಗಿ ಸ್ನೇಹಿತರೆ ಮನೆಯಲ್ಲೇ ಕೂತು ಈ ಒಂದು ಸರ್ಟಿಫಿಕೇಟ್ನ ಮಾಡಿಸ್ಕೋಬೋದು. ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಆಧಾರ್ ಕಾರ್ಡು, ಫೋಟೋ, ಮೊಬೈಲ್ ನಂಬರು, ಜಿಮೇಲ್ ID ಇಷ್ಟನ್ನು ಇಲ್ಲಿ ಕಾಣ್ತಿರೋ ವಾಟ್ಸಪ್ ನಂಬರ್ಗೆ ನೀವು ಸೆಂಡ್ ಮಾಡಿದ್ರೆ ಖಂಡಿತವಾಗೂ ನಾವು ಸರ್ಟಿಫಿಕೇಟ್ನ ಜನ್ರೇಟ್ ಮಾಡಿ ಕಳಿಸ್ಕೊಡ್ತೀವಿ. ಹಾಗೆಯೇ ಈ ಒಂದು ಸರ್ಟಿಫಿಕೇಟು ಕಾಸ್ಟ್ ಎಷ್ಟು ಅಂದರೆ 600 ರೂಪಾಯಿ ಆಗುತ್ತೆ, 600 ರುಪೀಸ್ ಆಗುತ್ತೆ. ನೀವು ಆಫ್ಲೈನು ಅಂದರೆ ನೀವೇ ಸ್ವತಃ ಹೋಗಿ ಮಾಡಿಸ್ಕೊಳ್ತೀರಲ್ಲ, ಆ ಕೇಂದ್ರಗಳಿಗೆ ಹೋಗ್ತು ಅಂದರೆ ತುಂಬ ಅಲ್ಲಿ ಕಾಸ್ಟ್ ಜಾಸ್ತಿ ಇರುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಲ್ಲಿ ಎಷ್ಟು ಸರ್ಟಿಫಿಕೇಟ್ಗೆ ಎಷ್ಟು ಅಮೌಂಟ್ ತೊಗೋತಾರೆ ಅಂತ. ಇದು ಆನ್ಲೈನಲ್ಲಿ ಮಾಡೋದ್ರಿಂದ ಇದು ಜೆನ್ಯೂನ್ ಇದೆ ಅಂದರೆ 100% ಜೆನ್ಯೂನ್ ಇದೆ. ತುಂಬ ಜನರುಗಳು ಆಲ್ರೆಡಿ ಮಾಡಿಸ್ಕೊಂಡಿದ್ದಾರೆ. ನಿಮ್ಗೇನಾದರೂ ಈ ಸರ್ಟಿಫಿಕೇಟ್ ಬೇಕಿತ್ತು ಅಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಜೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.